ಜನಿಸಿದ್ದು ಮಂಗಳೂರಿನಲ್ಲಿಯಾದರೂ ವಿದ್ಯಾಭ್ಯಾಸ ಹುಟ್ಟೂರಾದ ಹುಣಸೂರು ಮತ್ತು ಮೈಸೂರಿನಲ್ಲಿ. ಮೈಸೂರು ವಿಶ್ವವಿದ್ಯಾನಿಲಯದಿಂದ ವಿದ್ಯುನ್ಮಾನ ಮಾಧ್ಯಮದಲ್ಲಿ ಎಂಎಸ್ಸಿ ಪದವಿ ಪಡೆದಿರುವ ಇವರು ಕನ್ನಡಪ್ರಭ, ಸಾಧ್ವಿ ದಿನಪತ್ರಿಕೆಗಳಲ್ಲಿ, ಜೀ ಕನ್ನಡ ವಾಹಿನಿಯಲ್ಲಿ ಕೆಲಸ ನಿರ್ವಹಿಸಿದ್ದಾರೆ. 15 ವರ್ಷಗಳ ಕಾಲ ಮೃದಂಗವಾದನ ಕಲಿತ ಇವರು ಅನೇಕ ಲಯವಾದ್ಯಗಳನ್ನು ನುಡಿಸಬಲ್ಲವರಾಗಿದ್ದು, ತಮ್ಮ ಗೆಳೆಯರೊಂದಿಗೆ ಸೇರಿ ಆರಂಭಿಸಿರುವ ನಾವು ಮತ್ತು ರಿದಮ್ ಅಡ್ಡ ಬ್ಯಾಂಡ್ಗಳ ಮೂಲಕ ಸಂಗೀತದಲ್ಲಿ ಹೊಸ ಪ್ರಯೋಗಗಳನ್ನು ನಡೆಸುತ್ತಿದ್ದಾರೆ. ಕೆಲವು ವರ್ಷಗಳಿಂದ ರಂಗ ಸಂಗೀತವನ್ನು ಮಾಡುತ್ತಾ ದೇಶಾದ್ಯಂತ ಓಡಾಡಿದ್ದಾರೆ. ಅನುಗ್ರಹ ಪ್ರಕಾಶನವನ್ನು ಮುನ್ನಡೆಸುತ್ತಿದ್ದಾರೆ. ಯಾರಿವರು ಎನ್ನುತ್ತೀರಾ? ತಮ್ಮ 24ನೇ ವಯಸ್ಸಿನಲ್ಲಿಯೇ 3 ಕಾದಂಬರಿಗಳನ್ನು ಬರೆದು ಕನ್ನಡ ಓದುಗರ ಮನಸೆಳೆದ ಅನುಶ್ರೀ ಶೆಟ್ಟಿರವರ ಬಗ್ಗೆ ಹೇಳುತ್ತಿರುವುದು. ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರ ಬರಹಗಳಿಂದ ಪ್ರೇರಿತರಾಗಿ ಸಾಹಿತ್ಯ ಸೃಜಿಸುವೆಡೆಗೆ ಬಂದ ಅನುಶ್ರಾ ಈವರೆಗಿನ ಬರಹದ ಮೂಲ ವಸ್ತು ಪ್ರಕೃತಿಮಯವೇ ಆಗಿದೆ. ಸಣ್ಣ ವಿಷಯಗಳಲ್ಲೂ ಕೌತುಕ ತೋರುತ್ತಾ ಸದಾ ಊರಿಂದ ಊರಿಗೆ ಓಡಾಡುತ್ತಾ ಹಾಡುತ್ತಾ ಬರೆಯುತ್ತಾ ಇರುವ ಇವರ ಬರಹ ಶೈಲಿ ಇಂದಿನ ಯುವ ಪೀಳಿಗೆಗೆ ಖಂಡಿತ ಇಷ್ಟವಾಗುವಂಥದ್ದು. ಅವರ ಬಹುತೇಕ ಕೃತಿಗಳು ರೋಚಕವಾದ ಹಂದರವುಳ್ಳದ್ದಾಗಿ, ನಿಸರ್ಗ ವರ್ಣನೆಯೂ ಬಹಳ ಸೊಗಸಾಗಿರುತ್ತದೆ. ನೀನು ನಿನ್ನೊಳಗೆ ಕೈದಿ, ಹುಲಿ ಪತ್ರಿಕೆ ಭಾಗ 1-2, ಆಹುತಿ, ಕಲ್ಬೆಟ್ಟದ ದರೋಡೆಕೋರರು ಮತ್ತು ಜೋಡ್ಪಾಲ ಇವರ ಪ್ರಮುಖ ಕೃತಿಗಳು. ಪ್ರಸ್ತುತ ತಮ್ಮ ಮಡದಿ ಡಾಕ್ಟರ್ ಅನುಷಾ ಅವರೊಂದಿಗೆ ಮೈಸೂರಿನಲ್ಲಿ ನೆಲೆಸಿರುವ ಇವರ ಕೃತಿಗಳ ಪರಿಚಯವನ್ನು ಈ ಮಾಸದ ಕನ್ನಡ ಪುಸ್ತಕ ಪರಿಚಯದಲ್ಲಿ ಕೇಳೋಣ ಬನ್ನಿ. ಧನ್ಯವಾದಗಳು.